ಸಹಜವಾಗಿ ನೋಡ್ತಾ ಇದ್ದೀವಿ. ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರ ಹೋರಾಟ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇರೋದು. ಕಾರಣ ಹನುಮ ಧ್ವಜ ಕೆಳಗಿಳಿಸಿರುವ ವಿಚಾರವನ್ನ ಮುಂದಿಟ್ಟುಕೊಂಡು ಬಿಜೆಪಿ ನಾಯಕರು ಎಂಟ್ರಿ ಆಗಿದ್ದಾರೆ. ಮಂಡ್ಯದ ಕೆರಗೋಡುವಿನಲ್ಲಿ ಪಾದಯಾತ್ರೆಯನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರ ಪ್ರತಿಭಟನೆಗೆ ಕರೆ ನೀಡಲಾಗಿದೆ. ಒಂದು ಕಡೆ ಜನರ ಭಾವನೆ, ಮತ್ತೊಂದು ಕಡೆ ರಾಜಕಾರಣ. ಜನರ ಭಾವನೆಗಳನ್ನ ಮುಂದಿಟ್ಕೊಂಡು ಈಗ ಜನಪ್ರತಿನಿಧಿಗಳ ಎಂಟ್ರಿ ಆಗಿರೋದು. ಬಿಜೆಪಿ ನಾಯಕರ ಎಂಟ್ರಿ ಆಗಿ ದೊಡ್ಡ ಮಟ್ಟದ ಹೋರಾಟಗಳಾಗ್ತಾ ಇರೋದು ರಾಜ್ಯಾದ್ಯಂತ. ಬೆಂಗಳೂರಿನಲ್ಲೂ ಕೂಡ ಹೋರಾಟ ಪ್ರತಿಭಟನೆ ಮಾಡೋದಕ್ಕೆ ಮುಂದಾದ್ರು. ಬಟ್ ಕೆಲ ನಿಮಿಷಗಳಲ್ಲಿ ಅವ್ರನ್ನ ವಶಕ್ಕೆ ಪಡೆದುಕೊಂಡು ಪರಿಸ್ಥಿತಿನ ತಿಳಿಗೊಳಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದನ್ನ ನಾವು ಗಮನಿಸಿದ್ವಿ. ಅಲ್ಲೂ ಕೂಡ ಆಕ್ರೋಶ, ಪ್ರತಿಭಟನೆಯನ್ನ ಹತ್ತಿಕ್ಕುವ ಪ್ರಯತ್ನ ಆಗ್ತಾ ಇದೆ ಅನ್ನುವಂತ ವಿಚಾರವನ್ನ ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡ್ತಾ ಇದ್ರು. ಸಿಟಿ ರವಿಯವರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಯಾವ ರೀತಿ ವಾಗ್ದಾಳಿ ನಡೆಸಿದ್ರು ಅನ್ನೋದನ್ನ ಗಮನಿಸಿದ್ವಿ ನಾವು. ಟಿಪ್ಪು ಭೂತ ಹಿಡಿದಿದೆ ಸಿಎಂ ಸಿದ್ದರಾಮಯ್ಯನವರಿಗೆ ಅನ್ನುವಂತ ಆಕ್ರೋಶ, ಹಿಂದೂ ವಿರೋಧಿ ಸರ್ಕಾರ ಅನ್ನುವಂತ ಆಕ್ರೋಶ ಬಿಜೆಪಿ ನಾಯಕರದ್ದು. ನಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋದಕ್ಕೆ ಯಾಕೆ ಅವಕಾಶ ಕೊಡ್ತಾ ಇಲ್ಲ ಅಂತ ಮಂಡ್ಯ ಭಾಗದಲ್ಲಿ ಜನ ಕೂಡ ಪ್ರಶ್ನೆ ಮಾಡಿದ್ರು. ಈಗ ಬಿಜೆಪಿ ನಾಯಕರು ಕೂಡ ಅದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ. ಆದ್ರೆ ಅಲ್ಲಿ ಅಧಿಕಾರಿಗಳು ಹೇಳ್ತಾ ಇರೋದು ಸರ್ಕಾರಿ ಜಾಗ, ಅನುಮತಿ ಪಡೆಯದೆ ಹೇಗೆ ಹನುಮಾನ್ ಧ್ವಜವನ್ನ ಏರಿಸಲಾಯಿತು ಅನ್ನೋದನ್ನ ಪ್ರಶ್ನೆ ಮಾಡಿದ್ರು ಅಧಿಕಾರಿಗಳು. ಅಲ್ಲಿ ರಾಷ್ಟ್ರ ಧ್ವಜ ಅಥವಾ ಸಂಭ್ರಮಾಚರಣೆ ಮಾಡ್ತೀರಿ ಅಂತ ಆದ್ರೂ ನೀವು ಅನುಮತಿ ಪಡೆದುಕೊಳ್ಬೇಕು. ಆದ್ರೆ ಅನುಮತಿ ಇದ್ದಿದ್ಯಾವುದಕ್ಕೆ? ರಾಷ್ಟ್ರ ಧ್ವಜವನ್ನ ಏರಿಸೋದಕ್ಕೆ. ಅದನ್ನ ಬಿಟ್ಟು ನೀವು ಹನುಮಾನ್ ಧ್ವಜವನ್ನ ಏರಿಸಿರೋದಕ್ಕೆ ಅದನ್ನ ಕೆಳಗಿಳಿಸಿದ್ದೀವಿ, ಬದಲಾಗಿ ರಾಷ್ಟ್ರ ಧ್ವಜವನ್ನ ಏರಿಸಿದ್ದೀವಿ ಅನ್ನೋದನ್ನ ಅಧಿಕಾರಿಗಳು ಸ್ಪಷ್ಟಪಡಿಸೋದಕ್ಕೆ ಮುಂದಾದ್ರು. ಆದ್ರೆ ಸರ್ಕಾರದ ಕೈವಾಡ, ಸರ್ಕಾರವೇ ಹಿಂದೂಗಳ ಭಾವನೆಯನ್ನ ಹತ್ತಿಕ್ಕುವ ಪ್ರಯತ್ನ ಮಾಡ್ತಾ ಇದೆ ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡ್ತಾ ಈಗ ಇದೇ ವಿಚಾರವನ್ನ ಮುಂದಿಟ್ಕೊಂಡು ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಕಾರ್ಯಕರ್ತರ ಹೋರಾಟ ಆಗ್ತಾ ಇರೋದು. ವಿಪಕ್ಷ ನಾಯಕ ಅಶೋಕ್ ಅವರು ಕರೆ ಕೊಡ್ತಾ ಇದ್ದಂತೆ ಸಹಜವಾಗಿ ಇವತ್ತು ಕಾರ್ಯಕರ್ತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಮಂಡ್ಯದ ಕೆರಗೋಡಿನಲ್ಲಿ ಆ ಪ್ರತಿಭಟನೆಯ ತೀವ್ರತೆ ಸ್ವಲ್ಪ ಜಾಸ್ತಿ ಆಗಿದೆ. ಕಾರಣ ಅಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗಿಯಾಗ್ತಾ ಇರೋದು. ಮತ್ತೊಂದು ಕಡೆ ಈ ಹೋರಾಟಕ್ಕೆ ಜೆಡಿಎಸ್ ನಾಯಕರ ಸಾಥ್ ಕೂಡ ಇರೋದ್ರಿಂದ ಪ್ರತಿಭಟನೆಯ ಹೋರಾಟದ ತೀವ್ರತೆ ಹೆಚ್ಚಾಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಬಟ್ ಎಲ್ಲೂ ಕೂಡ ಪರ್ಮಿಷನ್ ಇಲ್ಲ. ಪೊಲೀಸರು ಎಲ್ಲಾದ್ರೂ ಹೋರಾಟಗಳು ತೀವ್ರಗೊಳ್ತಾ ಇದೆ, ಪ್ರತಿಭಟನೆಗಳು ಹೆಚ್ಚಾಗ್ತಾ ಇದೆ ಅಂದ ತಕ್ಷಣ ಅದನ್ನ ಹತ್ತಿಕ್ಕುವ ಪ್ರಯತ್ನಕ್ಕೂ ಕೂಡ ಪೊಲೀಸರು ಮುಂದಾಗ್ತಾ ಇರುವಂತದ್ದನ್ನ ಗಮನಿಸ್ತಾ ಇದ್ದೀವಿ ದೃಶ್ಯಗಳಲ್ಲಿ.